ಆತ್ಮೀಯ ಹೋರಾಟಗಾರ ಬಂಧುಗಳೇ, ಏನು ಈ ಪ್ರತಿಭಟನೆ ಮೆರವಣಿಗೆಯಲ್ಲಿ ಭಾಗವಹಿಸಿ ತಾವೆಲ್ಲ ಇಲ್ಲಿ ಆಗಮಿಸಿದಿರೋ, ಈಗಾಗಲೇ ಇವತ್ತಿನ ಪ್ರತಿಭಟನೆ ಉದ್ದೇಶ ಇಲ್ಲಿ ಭಾಗವಹಿಸತಕ್ಕಂಥ ಹಲವಾರು ಮುಖಂಡರು ಮಾತಾಡಿದ್ದಾರೆ. ಈ ವಿಚಾರದಲ್ಲಿ ಏನು ಅಲ್ಲಿ ಶಾಸಕರಾದಂಥ ಜಿ ಟಿ ದೇವೇಗೌಡರು ಅವರೆಲ್ಲೋ ಮನೆಯಲ್ಲೋ ಇನ್ನೆಲ್ಲೋ ಯಾವುದೋ ಹಳ್ಳಿನಲ್ಲೋ ದನ ಮೇಯಿಸೋ ಜಾಗದಲ್ಲೋ ಮಾತಾಡಿದರೆ ಒಂದಷ್ಟು ಎಕ್ಸ್ಕ್ಯೂಸ್ ಇರ್ತಿತ್ತೇನೋ, ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಎಮೋಷ್ನಲ್ ಆಗಿ ಮಾತಾಡಿದ್ರು ಒಂದಷ್ಟು ಎಕ್ಸ್ಕ್ಯೂಸ್ ಇರ್ತಿತ್ತು. ಅವ್ರು ಮಾತಾಡಿರೋಂಥ ಜಾಗ ಸದನ, ಅದು ಚರ್ಚೆ ಸಂದರ್ಭದಲ್ಲಿ ಅದು ಭಾಳ ಮುಖ್ಯವಾದಂಥ ಸಬ್ಜೆಕ್ಟ್ ಮೇಲೆ ಚರ್ಚೆ ನಡೀತಾ ಇದ್ದದಂತೆ. SC/ST ಜನಗಳಿಗೆ, ಹಿಂದುಳಿದ ವರ್ಗದವ್ರಿಗೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಸಮಾನವಾದಂಥ ಅವಕಾಶಗಳನ್ನ ಕೊಟ್ಟರೆ ಅವರ ವಿದ್ವತ್ತಿಗೆ, ಅವರ ಆರ್ಥಿಕ ಸಬಲೀಕರಣಕ್ಕೆ ಒಂದಷ್ಟು ಸಹಕಾರ ಆಗಲಿ, ಈ ಇಡೀ ದೇಶ ಶ್ರೀಮಂತರ ರಾಷ್ಟ್ರ ಆಗಲಿ, ಎಲ್ಲರೂ ನೆಮ್ಮದಿಯಿಂದ ಬದುಕಲಿ, ಎಲ್ಲರೂ ಸುಖವಾಗಿರಲಿ ಅನ್ನೋ ಒಂದು ಏನು ಸಂವಿಧಾನದ ಆಶಯ ಏನಿದೆಯೋ, ಬಾಬಾ ಸಾಹೇಬರ ಚಿಂತನೆ ಏನಿದೆಯೋ, ಅದಕ್ಕೆ ಅನುಗುಣವಾಗಿ ಬಂದಿರತಕ್ಕಂಥ ಈ ಸಂವಿಧಾನಾತ್ಮಕವಾದ ಹಕ್ಕುಗಳು, SC/ST OBCಗಳು ಕೂಡ ಸಂವಿಧಾನ ಸಾಕಷ್ಟು ಹಕ್ಕುಗಳನ್ನ ಕೊಟ್ಟಿದೆ. ನಾವು ಕೂಡ ಸಹಕಾರ ಕ್ಷೇತ್ರದಲ್ಲಿ ಅವಕಾಶಗಳನ್ನ ಪಡ್ಕೊಳ್ಳೋದಕ್ಕೆ ಸಂವಿಧಾನನೇ ಅವಕಾಶ ಕೊಟ್ಟಿರೋಂಥದ್ದು. ನಮಗೆ ಕೊಟ್ಟಿರೋ ಸಂವಿಧಾನಾತ್ಮಕ ಹಕ್ಕನ್ನು ಕಿತ್ಕೊಳ್ಳುವಂಥ, ಕಸಿದುಕೊಳ್ಳುವಂಥ ಹುನ್ನಾರ ಅಂಥ ಒಂದು ಜಾತಿ ರೋಗಿ ಮನಸ್ಥಿತಿಯ ವ್ಯಕ್ತಿ ಜಿ ಟಿ ದೇವೇಗೌಡರು. ಇದು ಇಷ್ಟು ವರ್ಷಗಳು ಹೇಗೋ ಅವರು ಹೊಟ್ಟೆನಲ್ಲಿ ಆ ವಿಷನ ತುಂಬಿಕೊಂಡಿದ್ರು, ಜಾತಿ ದಲಿತ ವಿರೋಧಿ ಮನಸ್ಥಿತಿಯ ವಿಷ ಅಂತ ಏನಿದೆ, ಇಷ್ಟು ದಿವಸ ತುಂಬಿಕೊಂಡಿದ್ರು, ಅದು ಲೋಡ್ ಆಗೋಯ್ತು, ಅದು ಜಾಸ್ತಿ ಆಯಿತು, ಕಕ್ಕಲೇಬೇಕಲ್ಲ ಅದನ್ನು. ಹಂಗಾಗಿ ಆ ವಿಷ, ಜಾತಿಯ ರೋಗಿಸ್ತದ ವಿಷ ಈಚೆ ಬಂದಿದೆ. ಈಗ ಅವರ ಬಂಡವಾಳ ಬಯಲಾಗಿದೆ. ಈಗ ಜಿ ಟಿ ದೇವೇಗೌಡರು ಎಂಥ ದೊಡ್ಡ ಮನುಷ್ಯ, ಎಂಥ ಸಣ್ಣ ಮನುಷ್ಯ ಅಂತ ಎಲ್ರಿಗೂ ಅರ್ಥ ಆಗ್ತಾ ಇದೆ. ಅವ್ರು ಎಂಥ ಭಾಳ ದೊಡ್ಡ ಮನುಷ್ಯ ಅನ್ನೋದು ಈಗ ಇಡೀ ದೇಶ ನೋಡ್ತಾ ಇದೆ. ಯಾಕಂದರೆ ಸದನದಲ್ಲಿ ಮಾತಾಡೋದನ್ನ ಒಬ್ರಿಬ್ಬರು ನೋಡಲ್ಲ, ಲೈವಲ್ಲಿ ಭಾಳ ಜನ ನೋಡಿದ್ದಾರೆ. ದೇಶ ವಿದೇಶಗಳಲ್ಲೂ ಕೂಡ ವೀಕ್ಷಣೆ ಮಾಡೋವಂಥದ್ದಿದೆ, ಅಂಥ ಜಾಗ ಅದು. ಹಂಗಾಗಿ ಅಂಥ ಒಬ್ಬ ನೀಚತನದ ಮನಸ್ಥಿತಿ ಏನಿದೆಯೋ ಇದನ್ನು ನಾವೆಲ್ಲ ಖಂಡಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ಒಂದು ಪ್ರತಿಭಟನೆ ಇಲ್ಲಿ ಸಾಂಕೇತಿಕ ನಡೀತಾ ಇದೆ. ಇದಿಷ್ಟಕ್ಕೆ ನಿಲ್ಲೋದಿಲ್ಲ, ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೂ ಕೂಡ, ಯಾಕಂದರೆ ಇದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನರೇ ಕಾಲ್ನಡಿಗೆ ಜಾಥಾ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ ಅಂತೇಳಿ ಇಲ್ಲಿಂದಲೇ ಬೆಂಗಳೂರಿಗೆ ಜಾಥಾ ಮಾಡಬೇಕು ಅಂತೇಳಿ ನಮ್ಮ ಸುರೇಶ್ ಕುಮಾರ್ ಅವರು ಮಾತಾಡ್ತಾ ಇದ್ರು. ಇಲ್ಲ ಮಾಡೋಣ, ಇಲ್ಲಿಂದ ಬೆಂಗಳೂರಿಗೆ ಜಾಥಾ ಮಾಡೋಣ. ಅವ್ರು ಯಾಕಂದ್ರೆ ಅವ್ರು ಬುದ್ಧಿ ಕಲಿಸ್ಲೇಬೇಕು. ಇನ್ನೊಬ್ಬ ವ್ಯಕ್ತಿ ಈ ಥರ ಸಮುದಾಯವನ್ನು ಹೀಯಾಳಿಸಿ ಅವಮಾನಿಸಿ ಮಾತಾಡಬಾರ್ದು, ಇದು ಭಾಳ ಮುಖ್ಯ. ಇವನು ತಿಂದುಬಿಟ್ಟಿದ್ದಾನೆ ಗಲೀಜು, ಇನ್ನೊಬ್ಬನು ತಿನ್ನೋದು ಬೇಡ ಅಂದರೆ ಇವನು ಬುದ್ಧಿ ಕಲಿಸಿರ್ತಾನೆ, ಇನ್ನೊಬ್ಬ ಎಚ್ಚೆತ್ಕೊಳ್ಳೋದು. ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ವಿಶಾಲವಾಗಿ ಆಲೋಚನೆ ಮಾಡೋಣ. ಇಂಥ ಒಂದು ದೊಡ್ಡ ಆಶಯಗಳನ್ನ ಇಟ್ಕೊಂಡು ನಾವು ಹೋರಾಟಗಳನ್ನ ಮುಂದುವರ್ಸೋಣ. ಈಗ ಇವತ್ತಿನ ಏನು ಪ್ರತಿಭಟನಾ ಧರಣಿ ಮೆರವಣಿಗೆ ಏನೋ ಕಾರ್ಯಕ್ರಮ ನಡೆದಿದೆಯೋ, ಇದು ನಮ್ಮ ಸಭಾಧ್ಯಕ್ಷರಿಗೆ ಈ ಒಂದು ಪ್ರತಿಭಟನಾ ವತಿಯಿಂದ ಒಂದು ಹಕ್ಕೊತ್ತಾಯ ಪತ್ರವನ್ನು ಓದಿ ಮಾನ್ಯ ಉಪತಹಸೀಲ್ದಾರರ ಮುಖಾಂತರ ಮಾನ್ಯ ಸಭಾಧ್ಯಕ್ಷರಿಗೆ ಇದನ್ನು ರವಾನಿಸಿ ಮಾಡೋಣ. ಇದರ ಏನು ಕಂಟೆಂಟ್ಸ್ ಇದೆ ಅನ್ನೋದನ್ನ ಇಲ್ಲಿ ತಮ್ಮ ಮುಂದೆ ಓದಿ ಸರ್ಕಾರಕ್ಕೆ ಆಯ್ತು. ರವರಿಗೆ ಸಭಾಧ್ಯಕ್ಷರು ವಿಧಾನಸಭಾ ಕರ್ನಾಟಕ ಸರ್ಕಾರ ಬೆಂಗಳೂರು ಮುಖಾಂತರ ಉಪತಹಸೀಲ್ದಾರ್ ಅವರು ನಾಡ ಕಚೇರಿ ಜೈಪುರ. ಮಾನ್ಯರೇ, ಕರ್ನಾಟಕದಲ್ಲಿ ಶತಮಾನಗಳ ಹಿಂದೆಯೇ ಚಾಲ್ತಿಗೆ ಬಂದು ಸಾರ್ವಜನಿಕರ ಮತ್ತು ಸರ್ಕಾರದ ಸಹಕಾರದೊಂದಿಗೆ ಸದಸ್ಯರ ಆರ್ಥಿಕ ಅಭಿವೃದ್ಧಿಯೊಟ್ಟಿಗೆ ಅತಿ ಹೆಚ್ಚು ವಹಿವಾಟು ನಡೆಸುತ್ತಿರುವ ಸಹಕಾರ ಕ್ಷೇತ್ರವು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಎಲ್ಲ ಸಮುದಾಯಗಳನ್ನು ಒಳಗೊಂಡು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕಿತ್ತು. ಆದರೆ ಆರಂಭದಿಂದಲೂ ಈ ಕ್ಷೇತ್ರದಲ್ಲಿ ಪ್ರಬಲ ಸಮುದಾಯಗಳೇ ಪ್ರಭಾವಿಸಿ ಏಕಸ್ವಾಮ್ಯ ಸಾಧಿಸುತ್ತಿರುವುದಲ್ಲದೆ ಶೋಷಿತ ಸಮುದಾಯಗಳನ್ನು ಸಹಕಾರ ಕ್ಷೇತ್ರದಿಂದಲೇ ದೂರವಿರಿಸಿ ವಂಚಿಸುತ್ತಾ ಬಂದಿರುವುದು ಎಲ್ಲರಿಗೂ ತಿಳಿದ ವಿಚಾರ. ಪರಿಶಿಷ್ಟರ ವಿದ್ವತ್ ಮತ್ತು ಆರ್ಥಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ರಾಜ್ಯ ಸರ್ಕಾರವು ಸಹಕಾರ ಸಂಘಗಳಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳಾ ನಿರ್ದೇಶಕರುಗಳನ್ನು
ನಾಮನಿರ್ದೇಶನ ಮಾಡಲು ಮತ್ತು ರೋಸ್ಟರ್ ಪದ್ಧತಿಯಲ್ಲಿ ಅಧಿಕಾರ ಹಂಚಿಕೆ ಮಾಡಿ ಸಹಕಾರ ಕ್ಷೇತ್ರದಲ್ಲಿ ದುರ್ಬಲರು ಪಾಲ್ಗೊಳ್ಳುವಂತೆ ಮಾಡಲು ಕರ್ನಾಟಕ ಸಹಕಾರ ಕಾಯ್ದೆ ತಿದ್ದುಪಡಿ ವಿಧೇಯಕವನ್ನು ದಿನಾಂಕ 18/8/2025 ವಿಧಾನಸಭಾ ಅಧಿವೇಶನದಲ್ಲಿ ಮಂಡಿಸಿದ ಸಂದರ್ಭದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡರು ಪೂರ್ವಾಗ್ರಹ ಪೀಡಿತರಾಗಿ ಈ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿ ಪರಿಶಿಷ್ಟರಿಗೆ ಸಹಕಾರ ಕ್ಷೇತ್ರದಲ್ಲಿ ಅವಕಾಶ ಕಲ್ಪಿಸಿದರೆ ಕ್ಷೇತ್ರವನ್ನೇ ಮುಚ್ಚಬೇಕಾಗುತ್ತದೆ, ಮುಚ್ಚಿಬಿಡಿ ಎಂದೆಲ್ಲ ದಲಿತರನ್ನು ಹೀಯಾಳಿಸಿ ಅವಮಾನಿಸಿ ಮಾತನಾಡಿ ದಲಿತರ ಸಾಂವಿಧಾನಿಕ ಹಕ್ಕುಗಳನ್ನು ಕಸಿದುಕೊಳ್ಳುವ ಉದ್ದೇಶದಿಂದ ಸದನದೊಳಗೆ ಪರಿಶಿಷ್ಟರನ್ನು ನಿಂದಿಸಿದ್ದಲ್ಲದೆ ಸದನದ ಘನತೆಗೂ ಶಾಸಕರ ಸ್ಥಾನಕ್ಕೂ ಚ್ಯುತಿ ಉಂಟು ಮಾಡಿರುವ ಶಾಸಕರಾದ ಜಿಟಿ ದೇವೇಗೌಡರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಇವರ ವಿರುದ್ಧ ದಲಿತರ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿ ದಶಾಂಶವು ಇತರೆ ಪ್ರಗತಿಪರ ಸಂಘಟನೆಗಳ ಜೊತೆಗೂಡಿ ದಿನಾಂಕ 29/8/2025 ಮೈಸೂರು ತಾಲೂಕು ಜೈಪುರ ಹೋಬಳಿ ಕೇಂದ್ರ ಸ್ಥಾನದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನದ ಸ್ಥಳದಿಂದ ನಾಡ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಸಲ್ಲಿಸುತ್ತಿರುವ ಹಕ್ಕೊತ್ತಾಯ ಪತ್ರ ವಂದನೆಗಳೊಂದಿಗೆ ಎಲ್ಲರಿಗೂ ನಮಸ್ಕಾರ. ನೀವೇನು ತಮ್ಮ ಮನವಿಯನ್ನು ಸಲ್ಲಿಸಿದ್ದೀರಾ, ಈ ಮನವಿನ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗೆ ಕಳಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸುವಂಥ ವ್ಯವಸ್ಥೆ ಮಾಡಿ.